ಮಲದಲ್ಲಿ ಕೆಂಪು ರಕ್ತ ಬರ್ತದೆ, ಏನು ಮಾಡಬೇಕು ಅಂತಲೂ ಕೂಡ ಕೆಲವರು ಕೇಳಿದರೆ, ಅದಕ್ಕೆ ಡಾಕ್ಟರ್ ಬಸವರಾಜ್ ಅವರು ಏನು ಉತ್ತರ ಕೊಡ್ತಾರೆ? ಮೋಷನಲ್ಲಿ ಬ್ಲೀಡಿಂಗ್. ಎಸ್, ಮೋಷನಲ್ಲಿ ಬ್ಲೀಡಿಂಗ್ ನೋಡಿದಾಗ ನಮ್ಗೆ ಅದು ಗೊತ್ತಾಯಿತು ಅಂತ ಹೇಳ್ತಾರೆ. ಅದನ್ನು ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಅವರ ನಿಶಕ್ತಿನ ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಓಕೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಲೀಡಿಂಗ್ ಸ್ಟಾಪ್ ಆಗಬೇಕು. ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಬ್ಲೀಡ್ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಸ್ಪ್ಲೀನ್. ಓಕೆ, ಸ್ಪ್ಲೀನ್ ಹೀಟ್ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಅದನ್ನು ಒಂದೇ ಒಂದು ಬ್ರೌನ್ ಡಾಟಿಂದ ಸರಿ ಮಾಡ್ಬೋದು. ನೋಡಿ, ಈ ತುದಿ ಈ ಲೈನ್ ಮಧ್ಯದಲ್ಲಿ ಒಂದು ಬ್ರೌನ್ ಡಾಟ್, ಜಸ್ಟ್ ಒಂದು ಬ್ರೌನ್ ಡಾಟ್ ಇಡಿ, ಬ್ರೌನ್ ಡಾಟ್ ಅಷ್ಟೇ. ವಿತಿನ್ 3 ಡೇಸಲ್ಲಿ ಸ್ಪ್ಲೀನ್ ಹೀಟ್ ಕಡಿಮೆ ಆಗುತ್ತೆ. ಡೈಲಿ ಅರ್ಧ ಗಂಟೆ ಆಗಬೇಕು ಇದನ್ನು. ಓಕೆ ಓಕೆ, ಇದೊಂದು ಬ್ರೌನ್ ಡಾಟು ಬಲಗೈ ಕಿರುಬೆರಳು ಮೊದಲನೇ ಜಾಯಿಂಟ್ಗೆ ಗ್ರೀನ್ ಕಲರ್ ಡಾಟ್ ಗ್ರೀನ್. ಇವೆರಡು ಹಾಕಿದರೆ ಇಮಿಡಿಯೇಟ್ ಆಗಿ ನಿಮ್ಮ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಓಕೆ, ಬಟ್ ಬ್ಲೀಡಿಂಗ್ ಯಾಕೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಮ ಸ್ಟಮಕಲ್ಲಿ ಎಕ್ಸಸ್ ಹೀಟ್ ಇರುತ್ತೆ, ಸ್ಪ್ಲೀನ್ ಆ್ಯಂಡ್ ಸ್ಟಮಕ್. ಅದು ಥ್ರೋ ಇಂಟೆಸ್ಟೈನ್, ಅದು ಇಟ್ ಈಸ್ ರೀಚಿಂಗ್ ದ ಲಾರ್ಜ್ ಇಂಟೆಸ್ಟೈನ್. ಓಕೆ, ಬಾಡಿ ಹೀಟ್ ಆದಾಗ ಅದು ಆಚೆ ಬರುತ್ತೆ. ಹೌದು. ಓಕೆ, ಎಸ್ಪೆಷಲಿ ಸ್ಪ್ಲೀನ್ ಹೀಟ್ ಆದಾಗ. ಆ ಸ್ಪ್ಲೀನ್ ಹೀಟನ್ನು ಕಡಿಮೆ ಮಾಡ್ತಕ್ಕಂಥ ಅದ್ಭುತವಾದ ಔಷಧಿ ಯಾವುದಪ್ಪ ಅಂದರೆ ಮಜ್ಜಿಗೆ. ಮಧ್ಯಾಹ್ನ ಊಟದ ಜೊತೆಗೆ ಮಜ್ಜಿಗೆ ಕುಡಿದ್ಬಿಟ್ರೆ ಸಾಕು, ತಂಪು ಮಾಡುತ್ತೆ, ಸಾಕು. ಸ್ವಲ್ಪ ಒಂದು 2-3 ವಾರ ಜಿಂಜರು, ಪೆಪ್ಪರು, ಗಾರ್ಲಿಕ್ಕು ಈ ಥರ ಮಸಾಲೆ ಪದಾರ್ಥನ ಒಂಚೂರು ಅವಾಯ್ಡ್ ಮಾಡಿ ಸಾಕು. ಈ ಬ್ಲೀಡಿಂಗ್ ನೀವು ಹೇಳಿದ್ರಿ, ಆ್ಯಕ್ಚುಲಿ ಎಮೋಷನಲ್ ಬ್ಲೀಡಿಂಗ್ ಅಂತ. ಅದು ಬಿಟ್ಟು ಅದು ಹಲ್ಲುಗಳಲ್ಲೆಲ್ಲ ಬ್ಲೀಡಿಂಗ್ ಬರುತ್ತಲ್ಲ, ಕೆಲವೊಂದ್ಸಲ ರಕ್ತ ಎಲ್ಲ ಒಸರ್ತಾ ಇರುತ್ತಲ್ಲ. ರಕ್ತದಲ್ಲಿ ಬರ್ತಾ ಇದೆ, ಪೈಲ್ಸ್ ಆಗಿದೆ, ಕಣ್ಣಲ್ಲಿ ಬ್ಲೀಡಿಂಗ್ ಆಗಿದೆ, ಸ್ಕಿನ್ನಲ್ಲಿ ಬ್ಲೀಡಿಂಗ್, ಎಲ್ಲೇ ಬ್ಲೀಡಿಂಗ್ ಆಗಲಿ, ದ ರೂಟ್ ಕಾಸ್ ಈಸ್ ಸ್ಪ್ಲೀನ್ ಹೀಟ್. ಆ ಸ್ಪ್ಲೀನ್ ಹೀಟ್ ಕಡಿಮೆ ಮಾಡೋ ಒಂದೇ ಪಾಯಿಂಟ್ ಬ್ರೌನ್ ಡಾಟ್ ಇಲ್ಲಿ.